ಕ್ಷೇತ್ರದಲ್ಲಿ ಅಸಾಮಾನ್ಯ ಆಸಕ್ತಿ ಹೊಂದಿದ್ದ. ಕಂಪ್ಯೂಟರ್ ಜಗತ್ತಿನಲ್ಲಿ ಮೇಲೆ ಹಿಡಿತ ಸಾಧಿಸಿದ್ದ. ಆದರೆ ಇದೇ ಪ್ರತಿಭೆ ದೇಶದ ಅತ್ಯಂತ ಚರ್ಚಿತ ಪ್ರಕರಣಗಳಲ್ಲಿ ಒಂದಾಗಿ ಹೇಗೆ ಮಾರ್ಪಟ್ಟಿತ್ತು ಗೊತ್ತಾ? ಬೆಂಗಳೂರು ನಗರದ ಹೆಸರಿನ ಜೊತೆ ದೇಶಾದ್ಯಂತ ಸುದ್ದಿಯಾದ ಒಂದು ಹೆಸರು ಶ್ರೀಕಿ. ಕೆಲವರಿಗೆ ಅವರು ಟೆಕ್ ಜೀನಿಯಸ್ ಅಂತ ಅನ್ಸಿದ್ರು, ಕೆಲವರಿಗೆ ಹ್ಯಾಕರ್ ಅಂತ ಅನ್ಸಿದ್ರು, ಇನ್ನು ಕೆಲವರಿಗೆ ಬಿಟ್ಕಾಯಿನ್ ಕಿಂಗ್ ಪಿನ್ ಅಂತ ಅನ್ಸಿದ್ರು. ಆದರೆ ನಿಜವಾಗಿ ಏನಾಗಿತ್ತು? ಬಿಟ್ಕಾಯಿನ್ ಪ್ರಕರಣ ಹೇಗೆ ಶುರುವಾಗಿತ್ತು? ಯಾಕೆ ಮತ್ತೆ ಇವತ್ತು ಈ ಹೆಸರು ಸುದ್ದಿಯಲ್ಲಿದೆ? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಕಥೆಯನ್ನ ನೋಡೋಣ. ಶ್ರೀಕಿ ಬೆಂಗಳೂರಿನ ಯುವಕ. ತಂತ್ರಜ್ಞಾನ, ಕೋಡಿಂಗ್, ಡಿಜಿಟಲ್ ಜಗತ್ತಿನ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದಂತ ವರದಿಗಳು ಹೇಳುತ್ತೆ. ಚಿಕ್ಕ ವಯಸ್ಸಿನಿಂದಲೇ ಕಂಪ್ಯೂಟರ್ಗಳ ಬಗ್ಗೆ ಆಸಕ್ತಿ ಹೊಂದಿದ್ದ. ಸಿಸ್ಟಮ್ಗಳನ್ನ ಅರ್ಥ ಮಾಡಿಕೊಳ್ಳುವ ಕೌಶಲ್ಯ ಕೂಡ ಕಲ್ತಿದ್ದ. ಆದ್ರೆ ಇದೇ ಕೌಶಲ್ಯ ಸರಿಯಾದ ದಾರಿಗೆ ಹೋಗಿದ್ದ ಅಥವಾ ತಪ್ಪು ದಾರಿಗೆ ಹೋಗಿದ್ದ? ವರದಿಗಳ ಪ್ರಕಾರ ಅವರ ಹೆಸರು ಹಲವು ಸೈಬರ್ ಪ್ರಕರಣಗಳಲ್ಲಿ ಕೇಳಿ ಬಂದಿತ್ತು. ಹ್ಯಾಕಿಂಗ್, ಡಿಜಿಟಲ್ ಪ್ರದೇಶ, ಕ್ರಿಪ್ಟೋ ವ್ಯವಹಾರಗಳು. ಈ ಹೆಸರು ಮೊದಲಿಗೆ ಟೆಕ್ ಸರ್ಕಲ್ಗಳಲ್ಲಿ ಕೇಳಿ ಬಂದ್ರು, ನಂತರ ರಾಜಕೀಯ ಮತ್ತೆ ರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿತ್ತು. ಈ ಕತೆ ಅರ್ಥವಾಗಬೇಕಾದ್ರೆ ಮೊದಲು ಬಿಟ್ಕಾಯಿನ್ ಅರ್ಥವಾಗಬೇಕು. ಬಿಟ್ಕಾಯಿನ್ ಅಂದ್ರೆ ಡಿಜಿಟಲ್ ಕರೆನ್ಸಿ. ಇದು ಬ್ಯಾಂಕ್ ಮೂಲಕ ನಿಯಂತ್ರಿತ ಅಲ್ಲ. ಕೇಂದ್ರ ಸರ್ಕಾರ ಅಥವಾ ರಿಸರ್ವ್ ಬ್ಯಾಂಕ್ ನೇರವಾಗಿ ಹೊರತರುವ ಹಣವೂ ಅಲ್ಲ. ಇದರಲ್ಲಿ ವ್ಯವಹಾರಗಳು ಬ್ಲಾಕ್ ಚೈನ್ ಎಂಬ ತಂತ್ರಜ್ಞಾನ ಮೂಲಕ ದಾಖಲಾಗುತ್ತೆ. ಇದು ಸುರಕ್ಷಿತ ಅಂತ ಕೆಲವರು ಹೇಳ್ತಾರೆ, ಆದರೆ ಟ್ರ್ಯಾಕ್ ಮಾಡೋದು ಕಷ್ಟ ಅಂತ ಇನ್ನು ಕೆಲವರು ಹೇಳ್ತಾರೆ. ಅದೇ ಕಾರಣಕ್ಕೆ ಕ್ರಿಪ್ಟೋ ಜಗತ್ತು ಕೆಲವೊಮ್ಮೆ ಹೂಡಿಕೆದಾರರಿಗೂ ಕೆಲವೊಮ್ಮೆ ತನಿಖಾ ಸಂಸ್ಥೆಗಳಿಗೂ ದೊಡ್ಡ ವಿಷಯವಾಗುತ್ತೆ. ಕೆಲ ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ದೊಡ್ಡ ಕ್ರಿಪ್ಟೋ ಪ್ರಕರಣ ಸುದ್ದಿಯಾಗಿತ್ತು. ಆರೋಪಗಳ ಪ್ರಕಾರ ಹ್ಯಾಕಿಂಗ್ ಮೂಲಕ ಡಿಜಿಟಲ್ ಆಸ್ತಿ ಪ್ರವೇಶ ಮಾಡೋದು, ಅಕ್ರಮ ವರ್ಗಾವಣೆ ಮಾಡೋದು, ಕ್ರಿಪ್ಟೋ ರೂಪದಲ್ಲಿ ಮೌಲ್ಯ ಸಂಗ್ರಹ ಮಾಡೋದು. ಈ ಪ್ರಕರಣ ಹೊರಬಂದಾಗ ದೇಶಾದ್ಯಂತ ಚರ್ಚೆ ಆಗಿತ್ತು. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಆರಂಭವಾಗಿತ್ತು. ಯಾರು ಸಂಬಂಧಪಟ್ಟಿದ್ದಾರೆ? ದೊಡ್ಡ ಹೆಸರುಗಳಿದೆಯಾ? ಪ್ರಕರಣ ಮುಚ್ಚಲ್ಪಡುತ್ತಿದೆಯಾ? ಇಂಥ ಪ್ರಶ್ನೆ ಕೇಳಿಬಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಆಗಿತ್ತು. ನ್ಯೂಸ್ ಚಾನೆಲ್ಗಳಲ್ಲಿ ಡಿಬೇಟ್ ಕೂಡ ನಡೆದಿತ್ತು. ಜನರಲ್ಲಿ ಗೊಂದಲ ಕೂಡ ಉಂಟಾಗಿತ್ತು. ಈ ಪ್ರಕರಣ ಕೇವಲ ಸೈಬರ್ ಅಥವಾ ಹಣಕಾಸು ಪ್ರಕರಣ ಆಗಿರಲಿಲ್ಲ. ರಾಜಕೀಯವಾಗಿ ದೊಡ್ಡ ವಿಷಯವಾಗಿತ್ತು. ವಿವಿಧ ಪಕ್ಷಗಳು ಪರಸ್ಪರ ಆರೋಪ ಮಾಡಿದ್ರು. ಪಾರದರ್ಶಕ ತನಿಖೆ ಆಗ್ಬೇಕು ಅನ್ನೋ ಬೇಡಿಕೆ ಕೂಡ ಇಟ್ಟಿದ್ರು. ಒಂದು ಪ್ರಕರಣ ಹೇಗೆ ಟೆಕ್ನಿಂದ ರಾಜಕೀಯದವರೆಗೆ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೂಡ ಆಗಿತ್ತು. ಈಗ ಮತ್ತೆ ಇದೇ ಹೆಸರು ಯಾಕೆ ಸುದ್ದಿಯಲ್ಲಿದೆ? ಇತ್ತೀಚಿನ ವರದಿಗಳ ಪ್ರಕಾರ ಇಡಿ ತನಿಖೆ ಮುಂದುವರಿಸಿ ಶ್ರೀಕಿಯನ್ನ ಬಂಧಿಸಿದೆ ಅಂತ ಹೇಳಲಾಗ್ತಿದೆ. ಹಣ, ಅಕ್ರಮ ವರ್ಗಾವಣೆ ಮತ್ತೆ ಸಂಬಂಧಿತ ವಿಚಾರಗಳ ಮೇಲೆ ತನಿಖೆ ತೀವ್ರಗೊಂಡಿದೆ. ಕೆಲ ಕಡೆ ದಾಳಿ, ದಾಖಲೆ ಪರಿಶೀಲನೆ, ಡಿಜಿಟಲ್ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ. ಇದರಿಂದ ಹಳೆಯ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ. ಪ್ರಶ್ನೆ ಏನು ಅಂದ್ರೆ, ಇದರಿಂದ ಹೊಸ ಮಾಹಿತಿ ಹೊರಬರುತ್ತಾ? ಹಳೆಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಈ ಪ್ರಕರಣ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತೆ. ತಂತ್ರಜ್ಞಾನ ಒಂದು ಶಕ್ತಿ, ಆದರೆ ಅದರ ಬಳಕೆ ಯಾವ ದಾರಿ ಹೋಗುತ್ತೆ ಅನ್ನೋದು ತುಂಬಾ ಮುಖ್ಯ. ಕ್ರಿಪ್ಟೋ ಜಗತ್ತು ಅವಕಾಶ ಕೊಡುತ್ತೆ, ಆದರೆ ಅಪಾಯವೂ ಕೂಡ ಇದೆ. ಡಿಜಿಟಲ್ ಯುಗದಲ್ಲಿ ತನಿಖೆಯೂ ಕೂಡ ಬದಲಾಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಬಿಟ್ಕಾಯಿನ್ ಕಿಂಗ್ ಪಿನ್ ಅಂತ ಹೆಸರಾಗಿರುವ ಶ್ರೀಕಿ ಪ್ರಕರಣ ಮತ್ತೆ ದೇಶದ ಗಮನ ಸೆಳೆದಿದೆ. ಇನ್ನು ಯಾವ ಸತ್ಯಗಳು ಹೊರಬರುತ್ತೆ? ಇದು ದೊಡ್ಡ ತಿರುವಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಡೀಪ್ ಡಾಕ್ಯುಮೆಂಟರಿ ವಿಡಿಯೋಗಳಿಗಾಗಿ ಚಾನಲ್ ಫಾಲೋ ಮಾಡಿ.